ಬಡತನ ಸಿರಿತನ ಮುಖ್ಯವಲ್ಲ, ಒಬ್ಬರಿಗೊಬ್ಬರು ಅರಿತಿ ಬಾಳುವುದೇ ಮುಖ್ಯ. ನನ್ನ ಮನಸ್ಸಿನ ನಿರ್ಧಾರ ಸ್ಪಷ್ಟವಾಗಿ ಹೇಳುವೆ. ಈ ನನ್ನ ಜೀವನದಲ್ಲಿ ಮದುವೆಯಾದರೆ ಅದು ನಿನ್ನದೋಗೆ ಮಾತ್ರ. ಇಲ್ಲವಾದರೆ ಹೀಗೆ ಬ್ರಹ್ಮಚಾರಿಯಾಗಿ ನಿನ್ನ ನೆನಪಲ್ಲಿ ಕಾಲ ಕಳಿತೀನಿ. ಮದುವೆ ಅಂದ್ರೆ ಸಣ್ಣ ಹುಡುಗರ ಆಟವಲ್ಲ, ಅದು ಜನ್ಮ ಜನ್ಮದ ಋಣಾನುಬಂಧ. ನೀವಿನ್ನೂ ಕಲಿಬೇಕಾದವರು. ನೋಡಿ ಕಿರಣ್, ವಿಚಾರ ಮಾಡಿ. ಶಿಲ್ಪ, ಈ ನಿನ್ನ ರಗಳೆ ಮಾತು ನನಗ ಬೇಕಾಗಿಲ್ಲ. ನೀನಾಡೋ ಮಾತು ಕೇಳಿದರೆ ನನ್ನ ಜೊತೆ ಮದುವೆ ಆಗೋದು ಮನಸ್ಸಿಲ್ಲದೆ ಆಯ್ತು. ಹಾಗಲ್ಲ ಕಿರಣ್, ನೀವು ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಹಾಗೆ ಮದುವೆ ಕೂಡ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀರಿ. ಹೀಗಿರುವಾಗ ನನ್ನನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಕೈ ಬಿಟ್ರೆ? ಇಷ್ಟು ಹೇಳಿದರೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ತಾನೇ? ಈ ಉದಯಿಸುವ ಸೂರ್ಯ ಚಂದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನೇ ನನ್ನ ಧರ್ಮ ಪತ್ನಿ ಎಂದೇಳಿ. ಈಗಲೇ ಆದರೆ ನಿಮ್ಗೆ ನಂಬಿಕೆ ಬರ್ತಲ್ಲ. ಶಿಲ್ಪ, ನಾನು ಮದುವೆ ಆಗ್ತೀನೆಂದರೆ ಸಾಕು, 106 ಹೆಣ್ಣುಗಳು ಸಾಲಾಗಿ ಬಂದು ನಿಂದಿರ್ತಾವೆ, ತಿಳಿತೇನು? ನೋಡಿ ಕಿರಣ್, ನಾನು ಈ ರೀತಿ ಮಾತನಾಡ್ತೀನಿ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಈ ಸಮಾಜದಲ್ಲಿ ಇಂಥ ಘಟನೆಗಳು ಸಾಕಷ್ಟು ನಡೀತಾವೆ, ಅದಕ್ಕೆ ನಾನು ಈ ರೀತಿ ಮಾತಾಡಬೇಕಾಯ್ತು. ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ. ಶಿಲ್ಪ, ನೀನು ಆಡೋ ಮಾತು ನಿಜ. ಪ್ರೀತಿಸಿ ಮದುವೆ ಆಗ್ತೀನಂತ ಹೇಳಿ ಹೆಣ್ಣಿಂದು ಶೀಲ ಭಂಗ ಮಾಡಿ ನಡು ನೀರಿನಲ್ಲಿ ಕೈ ಬಿಟ್ಟು ಗಂಡ ಜಾತಿ ಸಾಕಷ್ಟೈತಿ ಈ ಸಮಾಜದಲ್ಲಿ. ಶಿಲ್ಪ, ನಾನು ಆ ಜಾತಿಗೆ ಸೇರಿದವನು ಇಲ್ಲ. ನಿನ್ನನ್ನು ಮೊದಲ ಸಲ ಎಂದು ನಾನು ನೋಡಿನಿ, ಅಂದೇ ಮನದಲ್ಲಿ ನಿರ್ಧಾರ ಮಾಡಿಬಿಟ್ಟೆ. ನೀನೇ ನನ್ನ ಬಾಳ ಸಂಗತಿ ಎಂದೇಳಿ. ಆಹಾ, ಈ ಬಡವಿಯ ಮನಕ್ಕಿದ್ದ ನೀನೇ ನನ್ನ ಬಾಳಿನ ರಾಜಕುಮಾರ. ಹೀ